ಸೊ ಸ್ನೇಹಿತರೆ, ಮಾಡಿದ್ರೆ ಆಗಬಾರ್ದಾಗುತ್ತೆ. ಇದೊಂದು ಸುಪ್ರಸಿದ್ಧ ಗಾದೆ ಮಾತು. ಸೊ ನಾವೇನು ಮಾಡ್ತೀವಿ ಅದನ್ನು ನಾವು ಉಣ್ಲೇಬೇಕು. ಇದು ಕೂಡ ಒಂದು ಪ್ರಚಲಿತವಾದ ಗಾದೆ ಮಾತು. ಸೊ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು. ಸೊ ನಮ್ಮ ಹಿರಿಯರು ಏನು ಹೇಳಿರ್ತಾರೆ, ಗಾದೆಗಳು ಅದು ಸಂಪೂರ್ಣ ನಿಜ ಇವತ್ತಿನ ಸಂದರ್ಭದಲ್ಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ಮುಳ್ಕಟಮ್ಮನ ನಮ್ಮ ಮನೆ ದೇವರು ವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಸ್ನೇಹಿತರೆ, ಯಾಕಪ್ಪ ಹೇಳಿದೆ ಅಂತ ಅಂದರೆ, CJ ರಾಯ್ ಸೂಸೈಡ್ ಗಿರಾಕಿ, ಸೂಸೈಡ್ ಮಾಡ್ಕೊಂಡಂಥ ಒಬ್ಬ ಅವಿವೇಕಿ. ಆ್ಯಂಡ್ ದೆನ್ ನನಗೆ ಒಂದು ಬೇಜಾರಾಗೋದು ಅಂದರೆ, ಇಂಥ ಕೆಟ್ಟ ಕ್ರಿಮಿಗಳನ್ನ ಏನೋ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತ ಈ ಸಮಾಜ ಬಿಂಬಿಸುತ್ತೆ. ಸೊ ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವನ್ ಥರನೇ ಇನ್ನೊಬ್ಬ ಕೆಟ್ಟ ಕ್ರಿಮಿ ಯಾರಪ್ಪ ಅಂತ ಅಂದರೆ ಸಿದ್ಧಾರ್ಥ. ಸೊ SM ಕೃಷ್ಣ ಅವರ ಅಳಿಯ. ಏನು ಮುತ್ತುರತ್ನ ಅಂತ SM ಕೃಷ್ಣ ಅವರು ಮಾಡಿದ್ರು ಗೊತ್ತಿಲ್ಲ, ಬಿಕಾಸ್ ಹೇಳ್ತಾ ಹೋಗ್ತೀನಿ ಯಾಕೆ ಏನು ಅಂತ. ಈ CJ ರಾಯ್ ಗಿರಾಕಿ ಏನು ಅಂತ ಅಂದರೆ, ಎಷ್ಟೊಂದು ಜನ ಸರ್ಜಾಪುರ, ಇನ್ ಬಿಟ್ವೀನ್ ದೇವನಹಳ್ಳಿ, ಔಟ್ಸ್ಕಟ್ಸ್ ಆಫ್ ಬ್ಯಾಂಗ್ಳೂರಲ್ಲಿ, ಸೊ ಎಲ್ಲೆಲ್ಲಿ ರಿಂಗ್ ರೋಡ್ ಬರುತ್ತೆ, ಎಲ್ಲೆಲ್ಲಿ ಏರ್ಪೋರ್ಟ್ ಬರುತ್ತೆ, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ಇನಿಷಿಯಲ್ ಸ್ಟೇಜಲ್ಲಿ, ತದನಂತರದಲ್ಲಿ ರಾಜಕಾರಣಿಗಳನ್ನೆಲ್ಲ ಜೊತೆಲಿ ಇಟ್ಕೊಂಡು ವ್ಯಾಪಾರ ಶುರು ಮಾಡಿದಂಥ ಇವನು ಎಷ್ಟೋ ಜನ ರೈತರುಗಳಿಗೆ ಇವನು ಹೊಟ್ಟೆ ಉರಿಸಿದ್ದಾನೆ. ಸರಿಯಾದಂಥ ದುಡ್ಡು ಕೊಟ್ಟಿಲ್ಲ, ಪೇಮೆಂಟ್ ಮಾಡಿಲ್ಲ. ಸೊ ಹಾಗಾಗಿ ಮಾಡಿದ್ರೆ ಆಗಬಾರ್ದಾಗುತ್ತೆ ಅನ್ನೋ ಸ್ಥಿತಿಗೆ ಅವನೇ ಕಾರಣ. ಜೊತೆಗೆ DK ರವಿ, ಅದನ್ನು ನಾನು ಕೊಲೆ ಅಂತೀನಿ, ಬಟ್ ಸೂಸೈಡ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ, ಅದು ಗೊತ್ತಿಲ್ಲ. ಅದು ಈ ಕೊಲೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ಮನುಷ್ಯನ ಕೈವಾಡ ಇದೆ. ಸೊ ಒಬ್ಬ ಪ್ರಭಾವಿ ಈ ಸರ್ಕಾರದಲ್ಲಿ ಅವನದು ಕೈವಾಡ ಇದೆ. ಸೊ ಸ್ನೇಹಿತರೆ, ನಾನು ಹೇಳೋದಿಷ್ಟೇ. ಇನ್ನೊಂದು, ಇವನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಎರಡನೇ ಆಯಾಮ, ಅಂದರೆ ಎರಡನೇ ಒಂದು ಪಾತಲ್ಲಿ ನೋಡೋದಾದರೆ, ಒಬ್ಬ ರಾಜಕಾರಣಿ ಈ ಕರ್ನಾಟಕ ಸರ್ಕಾರದಲ್ಲಿ ಅವನ ದುಡ್ಡು ಇವನ ಹತ್ರ ಇತ್ತು. ಸೊ ಇವನು ಬೇನಾಮಿ. ಸೊ ಅದು ಈಗ ED IT ಸಿಗಾಕೊಳ್ಳುತ್ತೆ. ಸೊ ಅವನ ಒಂದು ಬೆದರಿಕೆಯಿಂದ ಇವನು ಅಟ್ಲೀಸ್ಟು ನನ್ನ ಹೆಸರಲ್ಲಿ ಹೋದ್ರೂ ನನ್ನ ಮಕ್ಕಳಾರ ಚೆನ್ನಾಗಿರಲಿ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಎರಡನೇ ಆಯಾಮ ಹೇಳುತ್ತೆ. ಮೂರನೇ ಆಯಾಮ ಅಂತ ಅಂದರೆ, ಕೇರಳದಿಂದ ಬಂದಂಥ ಒಬ್ಬ ಸಚಿವ, ಅವನಿಗೂ ಇವನು ಬೇನಾಮಿ ಅಂತೆ. ಸೊ ಆ ಒಂದು ಇದರಲ್ಲಿ ಅವರು ಕೂಡ ಧಮಕಿ ಹಾಕಿದಂಥ ಸಂದರ್ಭದಲ್ಲಿ ವಿಧಿ ಇಲ್ಲದೆ ಇವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಇನ್ನೊಂದು ರಿಪೋರ್ಟ್ ಹೇಳುತ್ತೆ. ತದನಂತರದಲ್ಲಿ ನಾಲ್ಕನೇ ಆಯಾಮ ಏನು ಅಂದರೆ, ಇವನು ಕಾಂಗ್ರೆಸ್ ಸರ್ಕಾರಕ್ಕೆ 3,000 ಕೋಟಿ ನಾನು ಫಂಡಿಂಗ್ ಮಾಡ್ತೀನಿ, ಕೇರಳಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬರೋದಕ್ಕೆ ಸಹಾಯ ಮಾಡ್ತೀನಿ, ಎಲೆಕ್ಷನ್ ಖರ್ಚು ನೋಡ್ಕೊಳ್ತೀನಿ ಅಂತ ಹೇಳಿದಂಥ ಗಿರಾಕಿ ಅಂತೆ. ಇದು BJP ಅವ್ರಿಗೆ ಗೊತ್ತಾಗಿ, ಸೊ ದೇ ಹ್ಯಾವ್ ಟ್ರ್ಯಾಪ್ಡ್ ಅಂತ ನಾಲ್ಕನೇ ಆಯಾಮ ಹೇಳುತ್ತೆ. ಐದನೇ ಆಯಾಮ ಏನಪ್ಪ ಅಂತ ಅಂದರೆ, ನೀನು ಏನು ಮಾಡಿರ್ತೀಯ ಅದನ್ನು ನೀನು ಉಣ್ತೀಯ, ನೀನು ಕೆಟ್ಟದ್ದು ಮಾಡಿದ್ಯಾ, ಅದಕ್ಕೆ ನಿನಗೆ ಈ ಸ್ಥಿತಿ. ಇದು ಭಗವಂತನ ನಿರ್ಣಯ ಸ್ನೇಹಿತರೆ. ಒಂದಂತೂ ನಿಜ, ಇಂಥ ಕ್ರಿಮಿಗಳು, ಇಂಥ ಅವಿವೇಕಿಗಳು ಇನ್ನೂ ನರಳಿ ಸಾಯಬೇಕಿತ್ತು. ಬಟ್ ಈ ರೀತಿ ಅವನೇ ADX ಸತ್ತೋದ. ಇರಲಿ, ಇದು ಒಂಥರ ಶಿಕ್ಷಣೆ ಭಗವಂತ ಕೊಡೋದು. ಆದ್ದರಿಂದ ನಾನು ಹೇಳೋದು, ಏನರಯ್ಯ ತಗೊಂಡು ಹೋಗ್ತೀರಾ, ತಿನ್ನೋದಿಷ್ಟನ್ನ, ಅದಕ್ಕೆ ಇಷ್ಟೆಲ್ಲ ಬಣ್ಣದ ಬದುಕು, ಮುಖವಾಡದ ಬದುಕು ಬೇಕಾ? ಓಕೆ. ಆದರೆ ನನಗೇನು ಬೇಜಾರು ಅಂತ ಅಂದರೆ, ನಮ್ಮ ಸಮಾಜದಲ್ಲಿ ಇಂಥ ಅಯೋಗ್ಯರನ್ನೆಲ್ಲ ನೀವು ವಿಜೃಂಭಣಿಸ್ತಿರಲ್ಲ, ಇದು ಭಾಳ ಮನಸ್ಸಿಗೆ ನೋವಾಗುತ್ತೆ. ಏನೋ ಮಾಡಿಬಿಟ್ಟಿದ್ದಾನೆ, ಸಾಧನೆ ಮಾಡಿಬಿಟ್ಟಿದ್ದಾನೆ, ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದಾನೆ, ಮಾಡಿರೋದೆಲ್ಲ ಭ್ರಷ್ಟಾಚಾರ, ಮಾಡಿರೋದೆಲ್ಲ ದಗಾಕೋರ, ರೈತರಿಗೆ ಈತನಿಂದ ಆದಂಥ ಅತ್ಯಾಚಾರಗಳು, ಮೋಸಗಳು, ಅದನ್ನು ಬಯಲಿಗೆ ಕೇಳಿರಿ. ಸೊ ಇದೊಂದಾದರೆ ಸಿದ್ಧಾರ್ಥ, ಸೋ ಕಾಲ್ಡ್ SM ಕೃಷ್ಣ, ದಿವಂಗತ SM ಕೃಷ್ಣ, IT BT ಹರಿಕಾರ, ಬೆಂಗಳೂರಿನ ಸಿಂಗಾಪುರ್ನ ಮಾಡಿದಂಥ SM ಕೃಷ್ಣ ಅವನ ಅಳಿಯ. ಯಾಕಂಗೆ ಹೋದ? ಸೊ ಇಲ್ಲಿ ಒಬ್ಬ ಪ್ರಭಾವಿ ಸಚಿವ, ಹೆಸರು ಹೇಳಿದ್ರೆ ಅದಕ್ಕೆ ಪ್ರೂಫ್ ಕೊಡಿ ಅಂತಾರೆ. ಸೊ ಅವನು ಈತನ ಏನೋ ಮಾರಕ್ಕೆ ಹೋದಾಗ ಅಡ್ಡ ಹಾಕಿ ಮಾಡಿ, ಒಂದು ಕಡೆ ಅವನಿಗೆ ED IT ಟಾರ್ಚರು, ಇನ್ನೊಂದು ಕಡೆ ಆತನ ಟಾರ್ಚರು. ಸೊ ಕೊನೆಗೆ ಆತ ತನ್ನ ಒಂದು ಜೀವನವನ್ನೇ ಮುಗಿಸ್ಕೊಂಡ. ಏನು ಆತನು ಸತ್ತಾಗ ಅವನು ಹಂಗೆ ಹಿಂಗೆ ಅಂತ ಕಡ್ದು ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಜೊತೆಗೆ ಅವನು, ನಾನು ನೋಡ್ತಾ ಇದ್ದೆ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಟೆಲಿಕಾಸ್ಟು, ಏನರಯ್ಯ ನಿಮ್ಗಳಿಗೆ ಬಂದಿರೋದು,
ಸ್ನೇಹಿತರೆ, ಸೂಪರ್ ಲಟ್ಟೋ ಅನ್ನೋ ಒಂದು ಇದು ಇವನೇ ಪ್ರಾಯೋಜಕತ್ವ ಅದು. ಸೊ ಅದನ್ನು ನಡೆಸ್ತಾ ಇದ್ದ. ಅದನ್ನು ನನ್ನ ಹೆಮ್ಮೆ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ರು. ಸೊ ಯಾರೋ ಬಂದು ಕೇಳ್ತಾರೆ ಕುಮಾರಸ್ವಾಮಿಗೆ, ನೋಡಪ್ಪ ನನ್ನ ಮಗ ಹಿಂಗೆಲ್ಲ ಆಡೋಗಿ ನನ್ನ ತಾಳಿನೂ ಬೇಕು ಅಂತಲೇ ಏನಾರ ಮಾಡು ಅಂತ. ಇದನ್ನು ಅರ್ಥ ಮಾಡ್ಕೊಂಡಂಥ ಕುಮಾರಸ್ವಾಮಿ ಇಡೀ ಲಾಟ್ರಿನೇ ನಿಷೇಧ ಮಾಡಿದ್ರು. ದಿಸ್ ಈಸ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ನಮ್ಮ ಹೆಮ್ಮೆಯ ಕುಮಾರಣ್ಣ. ಆದರೆ ಏನು ಮಾಡ್ತೀರಾ, ನಮ್ಮ ಜನಕ್ಕೆ ಅದು ಬೇಕಿಲ್ಲ. ಬಿಟ್ಟು ದುಡ್ಡು ಇರಲಿ, ಅದೊಂದು ಕಡೆ ಇಟ್ಬಿಡೋಣ. 2,000 ರೂಪಾಯಿ ನೋಟು, ಬಿಟ್ಟು ಕರೆಂಟು, ಬಿಟ್ಟು ಓಡಾಟ, ಆಮೇಲೆ ಬಿಟ್ಟು ಸ್ಕಾಲರ್ಶಿಪ್ಪು ಇರಲಿ, ಇದೆಲ್ಲ ಒಂದು ಕಡೆ ಇಟ್ಬಿಡೋಣ. ದಯವಿಟ್ಟು ಈಗಲಾರ ಅರ್ಥ ಮಾಡ್ಕೊಳ್ಳಿ, ಇವು ಸಮಾಜಕ್ಕೆ ಮಾರಕಗಳು, ಇವು ಯಾವೂ ಪೂರಕ ಅಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಸಿದ್ಧಾರ್ಥನೂ ಅಷ್ಟೇ ಮಾಡಿದುಣ್ಣ ಮಾರಾಯ ಸಿದ್ಧಾರ್ಥ. ಅದಕ್ಕೆ ಅವನು ಸತ್ತೋದ. ನನಗೇನು ಬೇಜಾರು ಅಂದರೆ, ಇದೇ SM ಕೃಷ್ಣ ಇದ್ದಾಗ ಅವರು ತುಂಬ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಬಿಸಿ ಊಟದ ಯೋಜನೆಗೆ ಇಲ್ಲಿಂದ ಬರುವಂಥ ಟ್ಯಾಕ್ಸ್ ದುಡ್ಡನ್ನ ನಾನು ಕಲೆಕ್ಟ್ ಮಾಡಾಕ್ತೀನಿ ಅಂತ ಹೇಳ್ದಂಥ SM ಕೃಷ್ಣ, ಅಂದರೆ ಲಾಟ್ರಿ ದುಡ್ಡು, ಸೂಪರ್ ಲೋಟೋ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನೀವೇನು ಮಾಡ್ತೀರಾ ಅದನ್ನು ನೀವು ಉಣ್ತೀರಾ. ದಿಸ್ ಈಸ್ ದ ಸ್ಟಾರ್ಟಿಂಗ್. ಇನ್ನೂ ತುಂಬ ಜನ ನನ್ನ ಬಂಡೆ, ನಾನಿದು ಏನೇನೋ ಹೇಳೋ ಅಂಥವ್ರು ಇನ್ನೂ ಉಣ್ಬೇಕಾಗುತ್ತೆ ಅವ್ರು ಮಾಡೋದನ್ನು. ಸೊ ನಾನು ಹೇಳೋದು ಇಷ್ಟೇ, ಸಮಾಜಕ್ಕಾಗಲಿ, ಮಾಧ್ಯಮಗಳಿಗಾಗಲಿ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಎಸ್ಪೆಷಲಿ, ಆಮೇಲೆ ಯೂಟ್ಯೂಬರ್ಸ್ಗಾಗಲಿ, ಇವ್ರನ್ನೆಲ್ಲ ಇಟ್ಕೊಂಡು ನೀವು ಹೊಗ್ಲಿತ್ತೀರಲ್ಲ ಮನುಷ್ಯರೇಂದ್ರಯ್ಯ, ದಯವಿಟ್ಟು ಆದಿ ತಪ್ಪಿಸ್ಬಿಡಿ ಅಷ್ಟೇ. ಇಂಥ ಕ್ರಿಮಿಗಳು ಬೇಗ ಹೋಗಬೇಕು. ಇನ್ನೂ ತುಂಬ ಜನ ಇದೇ ರೀತಿ ಕೆಲಸ ಮಾಡ್ಕೊಂಡು ಮುಖವಾಡದ ಬದುಕನ್ನ ಬದುಕ್ತಾ ಇರ್ತಾರೆ. ಆದರೆ ಒಂದಂತೂ ನಿಜ, ನೀವೆಷ್ಟೇ ಮುಖವಾಡವಾಗಿ ಬದುಕಿದ್ರೂ ಮೇಲೊಬ್ಬ ಮುಖವಾಡ ರಹಿತವಾಗಿ ಬದುಕನ್ನ ಏನು ಅಂತ ಅವನು ತೋರಿಸ್ತಾನೆ. ಸೊ ಕೊನೆಗೊಂದಿನ ಇದೇ ರೀತಿ ಅಂತ್ಯ ಆಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್.